ದರ್ಶನ್ ಅವ್ರದ್ದು ಆರೋಪ ಇರ್ಬೋದು. ದರ್ಶನ್ ಅವ್ರ ಮೇಲೆ ಒಂದು ಪ್ರಕರಣ ಇದೆ, ಆ ಪ್ರಕರಣದಲ್ಲಿ ಅವರು ಜೈಲಿಗೆ ಹೋಗಿದ್ದಾರೆ, ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಸೊ ಅದು ಸೆಕೆಂಡ್ರಿ. ಆದ್ರೆ ಪಾಪ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಎಂಟ್ರಿ ಮಾಡಿದ್ರು. ಒಂದು ಸಲ ನೀವು ಅವನನ್ನ ಅರೆಸ್ಟ್ ಮಾಡಿ ಅವನಿಗೆ ಚೆನ್ನಾಗಿ ಬೆಂಡೆತ್ತಿ ಇವನು ಈ ತರ ಪೋಸ್ಟ್ ಹಾಕಿದ್ದ, ಇವನು ಈ ತರ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದ ಅಂತ ಒಂದು ಸಲ ಜನರ ಮುಂದೆ ತಂದಿಟ್ಟು ಅವಾಗ ನೆಕ್ಸ್ಟ್ ಇನ್ನೊಬ್ಬ ನೋಡ್ತಾನಲ್ಲ, ಆತರ ಮಾಡಕ್ಕೆ ಹೊರಟಿರ್ತಾನಲ್ಲ, ಆತರ ಮಾಡ್ಲಿಕ್ಕೆ ಯೋಚನೆ ಮಾಡಿರ್ತಾನಲ್ಲ, ಅವನು ಆ ಕೆಲಸನ ಮಾಡಲ್ಲ. ಅವ್ರನ್ನ ಬೇರೆ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಅವ್ರ ಫೋಟೋ ಹಾಕೊಂಡು ನೀನು ಅಂತವ್ರ ಹೆಸರಲ್ಲಿ ನೀನು ಅವ್ನ ಫ್ಯಾನ್ ಆಗಕ್ಕೆ ಸಾಧ್ಯನೇ ಇಲ್ಲ. ನನ್ನ ಪ್ರಕಾರ ನೀನು ಅವ್ನ ಫ್ಯಾನೇ ಆಗಿಲ್ಲ. ಒಂದ್ ವೇಳೆ ನೀನು ಅವ್ನ ಫ್ಯಾನೇ ಆಗಿದ್ರು ನೀನು ಅನರ್ಹ. ಒಂದ್ ವೇಳೆ ಅಪ್ಪವರ ಫ್ಯಾನೇ ಆಗಿದ್ರು ನೀನು ಅನರ್ಹ ಅವ್ರ ಫ್ಯಾನ್ ಆಗ್ಲಿಕ್ಕೆ. ಇಂಥ ಕೆಟ್ಟ ಮನಸ್ಥಿತಿ, ಆ ಪುಣ್ಯಾತ್ಮನ ಮನಸ್ಥಿತಿ ಹೇಗಿತ್ತು, ನಿನ್ನ ಮನಸ್ಥಿತಿ ಹೇಗಿದೆ?